ಡೈಲಿಂಗ್ಸ್ ನೀವೇನಾದರೂ ನಿಮ್ಮ ಎಜುಕೇಷನನ್ನು ಮುಗಿಸಿ ಸ್ಕೂಲ್ ಆರ್ ಕಾಲೇಜಲ್ಲಿ ವರ್ಕ್ ಮಾಡಬೇಕಂತ ಅನ್ಕೊತಿದ್ರೆ ಇದೀಗ ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದು. ಟೀಚರ್ಸ್ ಹಾಗೆ ಸ್ಟಾಫ್ ನರ್ಸ್ ಮತ್ತು ಲೈಬ್ರರಿನ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇದರಲ್ಲಿ ಇದೀಗ ಒಟ್ಟು 190+ ವೇಕೆನ್ಸೀಸ್ ಅನ್ನೋದು ಖಾಲಿ ಇದು. ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಈಗಲಿಂದನೇ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಇದಕ್ಕೆ ಟೀಚರ್ಸ್ ಬೇಕು ಅಂತ ಎಜುಕೇಷನ್ ಮಾತ್ರ ಅಲ್ಲದೆ ಗ್ರ್ಯಾಜುಯೇಷನ್ ಹಾಗೆ ಮಾಸ್ಟರ್ ಡಿಗ್ರಿ ಮಾಡಿರೋವಂಥವ್ರಿಗೂ ಕೂಡ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಆಯಾ ಹುದ್ದೆಗೆ ತಕ್ಕ ಹಾಗೆ ಎಜುಕೇಷನನ್ನು ಮುಗಿಸಿರ್ಬೇಕಾಗುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈಯನ್ನು ಮಾಡುವಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈಯನ್ನು ಮಾಡ್ಬೋದಾಗಿದ್ದು ನಿಮಗೆ 40+ ಸ್ಯಾಲ್ರಿಯನ್ನು ಕೂಡ ನೀಡಲಾಗ್ತಾಯಿದೆ. ಅಪ್ಲೈಯನ್ನು ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಇದು ಬಂದು ನಿಮಗೆ ಲಕ್ನೋದಲ್ಲಿ ಇರುವಂಥ ವಿದ್ಯಾಲಯ ಸಮಿತಿಯಾಗಿದ್ದು ಅಲ್ಲೇ ವರ್ಕ್ ಮಾಡಬೇಕಾಗಿರುತ್ತೆ ನೀವು, ಅಥವಾ ಬೇರೆ ಒಂದು ಪ್ಲೇಸಲ್ಲಿ ಇದ್ದರೂ ಕೂಡ ಅಲ್ಲಿ ವರ್ಕ್ ಮಾಡಬಹುದಾಗಿರುತ್ತೆ. ಹಾಗೆ ಈ ಒಂದು ವಿದ್ಯಾಸಂಸ್ಥೆಯ ಅಫಿಷಿಯಲ್ ವೆಬ್ಸೈಟ್ ಬಂದು www.nvsrolko.org ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಹಾಗೆ ಇಮೇಲ್ ಕೂಡ ಮೆನ್ಷನ್ ಮಾಡಲಾಗಿರುತ್ತೆ. ಇನ್ನು ಈ ಒಂದು ಅಡ್ವರ್ಟೈಸ್ಮೆಂಟ್ ಬಂದು ನಿಮಗೆ ಮೇ 9ನೇ ತಾರೀಕು ಹೊಡಿಸಲಾಗಿದ್ದು ಮೇ 10ನೇ ತಾರೀಕಿಂದನೇ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಕೊನೆ ದಿನಾಂಕ ಬಂದು ಮೇ 18ನೇ ತಾರೀಕು, ಜಸ್ಟ್ 8 ಡೇಸ್ ಮಾತ್ರ ಗ್ಯಾಪ್ ಇದ್ದು ಅಪ್ಲೈ ಮಾಡುವಂಥವ್ರು ನಾಳೆಯಿಂದನೇ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೀವೇನಾದರೂ ಡಾಕ್ಯುಮೆಂಟ್ ಕರೆಕ್ಷನ್ ಅಥವಾ ಬೇರೆ ಒಂದು ಅಪ್ಲಿಕೇಶನ್ ಕರೆಕ್ಷನ್ ಏನಾದರೂ ಮಾಡುವಾಗಿದ್ದರೆ ಮೇ 19ನೇ ತಾರೀಕಿಂದ ಮೇ 25ನೇ ತಾರೀಕುವರೆಗೂ ಅಂದರೆ 5 ಡೇಸ್ವರೆಗೂ ನಿಮಗೆ ಟೈಮ್ ಅನ್ನೋದು ನೀಡಲಾಗ್ತಾ ಇರುತ್ತೆ. ಇನ್ನು ಫೈನಲ್ ಮೆರಿಟ್ ಲಿಸ್ಟ್ನ ಮತ್ತು ಇನ್ವಿಟೇಷನ್ ಇವನ್ನೆಲ್ಲ ಬಂದು ನಮಗೆ ಮೇ 25ನೇ ತಾರೀಕಿಂದ ಹೊರಡಿಸಲಾಗಿರುತ್ತೆ. ಮತ್ತು ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಒಬ್ಜೆಕ್ಷನ್ನ ಬಗ್ಗೆ ನಿಮಗೆ ಮೇ 27ನೇ ತಾರೀಕುವರೆಗೂ ಟೈಮನ್ನು ನೀಡಲಾಗ್ತಾ ಇರುತ್ತೆ. ಹಾಗೆ ರಿವ್ಯೂ ಮತ್ತು ಆ್ಯಂಡ್ ಸೆಟಲ್ಮೆಂಟ್ ಆಫ್ ಆಬ್ಜೆಕ್ಟ್ನ ಬಗ್ಗೆ ನಿಮಗೆ ಇದಕ್ಕೆ ಬಂದು ಮೇ 28ನೇ ತಾರೀಕಿಂದ ಹಿಡಿದು ಮೇ 31ನೇ ತಾರೀಕುವರೆಗೂ ನಿಮಗೆ ಟೈಮನ್ನು ನೀಡಲಾಗ್ತಾ ಇರುತ್ತೆ. ಇನ್ನು ಶಾರ್ಟ್ ಲಿಸ್ಟ್ ಆಗಿರೋಂಥ ಕ್ಯಾಂಡಿಡೇಟ್ನ ಆಫ್ಲೈನಲ್ಲಿ ಇಂಟರ್ವ್ಯೂಗೆ ಬಂದು ಜೂನ್ 1ನೇ ತಾರೀಕು ಕರೆ ನೀಡಲಾಗುತ್ತೆ. ಇನ್ನು ಬಂದು ಇದರಲ್ಲಿ ಎಲ್ಲರಿಗೂ ಕೂಡ ಇಂಟರ್ವ್ಯೂವನ್ನು ನೀಡಲಾಗುತ್ತೆ ಎಕ್ಸೆಪ್ಟ್ ಹಾಗೆ ನಿಮಗೆ ಥರ್ಡ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ, ಹಿಂದಿ ಇದು ಫಸ್ಟ್ ಹಾಗೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿದೆ. ನಿಮ್ಮ ಒಂದು ಮದರ್ ಟಂಗಲ್ಲೂ ಕೂಡ ನಿಮಗೆ ಇಂಟರ್ವ್ಯೂ ತಗೊಳ್ಳಲಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಈ ಒಂದು ಹುದ್ದೆ ಅಪ್ಲಿಕೇಶನ್ಗಳನ್ನ ನೀವು ಎಲ್ಲಿಂದ ಯಾವ ಸ್ಟೇಟಿಂದ ಬೇಕಾದ್ರೂ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಇಂಟರ್ವ್ಯೂ ಬಂದು ನಿಮಗೆ ಆಫ್ಲೈನ್ ಮೋಡ್ ಮುಖಾಂತರ ಮಾತ್ರ ತೊಗೊಳ್ಲಾಗ್ತಾ ಇರುತ್ತೆ. ಇನ್ನು ಇದರಲ್ಲಿ ನಿಮಗೆ ನೀಡುವಂಥ ಸ್ಯಾಲ್ರಿ ಬಂದು PGDCA ಯ 35,000 ಇರುತ್ತೆ. ಇದು ನಾರ್ಮಲ್ ಸೆಷನ್ಗಾಗಿರುತ್ತೆ. ಒಂದು ವೇಳೆ ಹಾರ್ಡ್ ಸೆಷನ್ ಏನಾದರೂ ಇದ್ದರೆ ನಿಮಗೆ 42,000 ಇಂದಷ್ಟು ಇರುತ್ತೆ. ಹಾಗೆ ನಿಮಗೆ TGT ಮತ್ತು ಲೈಬ್ರರಿಯನ್ಗೆ ಇದು 34,000 ನಾರ್ಮಲ್ ಸ್ಟೇಷನ್ಗೆ, ಅದೇ ಹಾರ್ಡ್ ಸ್ಟೇಷನ್ ಆದರೆ 40,000 ಇರುತ್ತೆ. ಹಾಗೆ ಸ್ಟಾಫ್ ನರ್ಸ್ಗೆ ಕೂಡ ಸೇಮ್ ಇರುತ್ತೆ, ಹಾರ್ಡ್ ಸ್ಟೇಷನ್ಗೂ ಕೂಡ 40 ಇರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಅನ್ನು ನೋಡೋದಾದರೆ PGDCA ಇದಕ್ಕೆ ಬಂದು ಇಂಟಗ್ರೇಟೆಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಮುಗಿಸಿರೋವಂಥವ್ರು, ಹಾಗೆ B.Ed ಇನ್ 50% ಮಾರ್ಕ್ಸ್ನೊಂದಿಗೆ ಯಾರೆಲ್ಲ ಪಾಸ್ ಆಗಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಆರ್ ಮಾಸ್ಟರ್ ಡಿಗ್ರಿ ಮುಗಿಸಿರೋವಂಥವ್ರು ಅದು ಕೂಡ ವಿತ್ 50% ಮಾರ್ಕ್ಸ್ನೊಂದಿಗೆ ಇರೋವಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇದ್ರ ಜೊತೆಗೆ ನಿಮಗೆ B.Ed ಡಿಗ್ರಿ ಇನ್ NTCT ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್ ವಿತ್ ಲೇಟೆಸ್ಟ್ 50% ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿರಬೇಕಾಗುತ್ತೆ, ಇಲ್ಲಿ ಮೆನ್ಷನ್ ಮಾಡಿರೋದನ್ನ. ಆರ್ ಥರ್ಡ್ ಇಯರ್ B.Ed ಅಥವಾ M.Ed ಮಾಡಿರೋವಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಆರ್ 4 ಇಯರ್ ಇಂಟರ್ಗ್ರೇಟೆಡ್ ಡಿಗ್ರಿ ಮುಗಿಸಿರೋಂಥವ್ರು ಕೂಡ ಅಪ್ಲೈನ್ ಮಾಡ್ಬೋದಾಗಿರುತ್ತೆ. ಇದು ನಿಮಗೆ ಟೀಚರ್ಸ್ ಜಾಬ್ ಆಗಿರೋದ್ರಿಂದ B.Ed ಅಥವಾ M.Ed ಮಾಡಿರಬೇಕಾಗಿರುತ್ತೆ, ಅದು ಕೂಡ ವಿತ್ 50% ಮಾರ್ಕ್ಸ್ನೊಂದಿಗೆ ಮಿನಿಮಮ್ ಅದು. ಇನ್ನು ಇದೆಲ್ಲ ಬಂದು ನಿಮಗೆ ಮಾಸ್ಟರ್ ಡಿಗ್ರಿ ಅದೇ ಗ್ರ್ಯಾಜುಯೇಷನ್ ಲೆವೆಲಲ್ಲಿ ಇರೋಂಥ ವೇಕೆನ್ಸೀಸ್ ಆಗಿರುತ್ತೆ. PGT ಇಂಗ್ಲೀಷ್ ಮತ್ತು PGT ಹಿಂದಿಗೆ ಇದಕ್ಕೆ ಬಂದು ಹಿಂದಿ ಅದರಲ್ಲಿ ನೀವು ಮೇನ್ ಸಬ್ಜೆಕ್ಟ್ ತೊಗೊಂಡಿರಬೇಕಾಗುತ್ತೆ.
ಅದನ್ನೆಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಕೆಮಿಸ್ಟ್ರಿ, ಮ್ಯಾಥ್ಸ್, ಎಕನಾಮಿಕ್ಸ್, ಬಯಾಲಜಿ, ಹಿಸ್ಟ್ರಿ, ಜಿಯೋಗ್ರಫಿ, ಕಾಮರ್ಸ್ ಇದೆಲ್ಲ ನಿಮಗೆ ಸ್ಕೂಲ್ ಲೆವೆಲಲ್ಲಿ ಇರುವಂಥ ಪೋರ್ಷನ್ಸ್ ಆಗಿರುತ್ತೆ. ಹಾಗೆ ಇದೆಲ್ಲ ನಿಮಗೆ ಗ್ರ್ಯಾಜುಯೇಷನ್ ಹಾಗೆ ಮಾಸ್ಟರ್ ಡಿಗ್ರಿ ಮುಗಿಸಿರೋವಂಥದ್ದು ಆಗಿರುತ್ತೆ. ಹಾಗೆ ನೋಡಿ MCOM ಮುಗಿಸಿರೋವಂಥವ್ರಿಗೂ ಕೂಡ PGT ಕಾಮರ್ಸ್ಗೆ ಇದಕ್ಕೆ MCOM ಮುಗಿಸಿದ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು PGTಯ ಕಂಪ್ಯೂಟರ್ ಸೈನ್ಸ್ ಇದಕ್ಕೆ ಬಂದು MSc ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, IT ಮುಗಿಸಿರ್ಬೋದಾಗಿರುತ್ತೆ ಯಾವುದಾದ್ರು ಒಂದು, ಮತ್ತು MCA ಮಾಡಿರೋವಂಥವ್ರು ವಿತ್ 50% ಮಾರ್ಕ್ಸ್ನೊಂದಿಗೆ, ಅಥವಾ ME MTech ಮುಗಿಸಿರೋವಂಥವ್ರು ವಿತ್ 50% ಮಾರ್ಕ್ಸ್ನೊಂದಿಗೆ, ಅಥವಾ B.Ed ವಿತ್ 50% ಮಾರ್ಕ್ಸ್ ಮುಗಿಸಿರೋಂಥವ್ರು. ಇದು ಯಾವುದಾದ್ರೂ ನಿಮಗೆ ಒಂದು ಕ್ವಾಲಿಫಿಕೇಷನ್ ಇರಲೇಬೇಕಾಗಿರುತ್ತೆ. ಇನ್ನು ಇದಕ್ಕೆ ನಿಮಗೆ ಏನು ಜಾಬ್ನ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಏನಿರೋದಿಲ್ಲ. ಯಾರೆಲ್ಲ ಫ್ರೆಷರ್ ಇದ್ದೀರೋ ಅಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಮೇಲ್ ಹಾಗೆ ಫಿಮೇಲ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ ನೀವು. ಹಾಗೆ ನಿಮಗೆ ಅಪ್ಲೈ ಮಾಡುವಂಥವ್ರಿಗೆ ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕಾಗಿರುತ್ತೆ. ಮ್ಯೂಸಿಕ್ ಆಗಿರ್ಬೋದು, ಲೈಬ್ರೇರಿಯನ್ ಆಗಿರೋದು, ಮತ್ತು ಸ್ಟಾಫ್ ನರ್ಸ್ಗೆ ಇದು ಫೀಮೇಲ್ ಮಾತ್ರ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಬೇರೆ ವೇಕೆನ್ಸಿಗೆ ಅದಕ್ಕೂ ಕೂಡ ಮೆನ್ ಹಾಗೆ ವುಮೆನ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದು ಸ್ಟಾಫ್ ನರ್ಸ್ಗೆ ಮಾತ್ರ ಫೀಮೇಲ್ಗಿರುತ್ತೆ, ಬಾಯ್ಸ್ಗೆ ಇರೋದಿಲ್ಲ. ಇನ್ನು ಇದರಲ್ಲಿ ಅಪ್ಲೈ ಮಾಡುವಂಥವ್ರಿಗೆ ಮ್ಯಾಕ್ಸಿಮಮ್ ಏಜ್ ಬಂದು ಟೀಚರ್ಸ್ಗೆ 50 ಇಯರ್ಸ್ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಯಾರೆಲ್ಲ NVS ಮತ್ತು ಸೂಪರ್ಡೆಂಟೆಂಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡಿರೋ ಅಪ್ ಟು 65 ಅವರ್ಸ್ ಇರೋವಂಥವ್ರಿಗೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂದರೆ ಇದರಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ಲದೆ ಫ್ರೆಷರ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಇದರಲ್ಲಿ ನಿಮಗೆ ಯಾವ್ಯಾವ ಜಾಬ್ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಮೆನ್ಷನ್ ಮಾಡಿದರೆ ಕ್ಲಿಯರಾಗಿ ನೋಡ್ಕೋಬೋದಾಗಿರುತ್ತೆ ನೀವು. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಯಾರೆಲ್ಲ ಟೀಚಿಂಗ್ ಜಾಬ್ ಹುಡುಕ್ತಿರೋ ಅಂಥವ್ರಿಗೆ ಈ ಒಂದು ವೇಕೆನ್ಸಿಯ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದು. ಹಾಗೆ ಯಾರೆಲ್ಲ ಟೀಚಿಂಗ್ ಆಲ್ರೆಡಿ ಇದ್ದು ಬೇರೆ ಒಂದು ಟೀಚಿಂಗ್ ಸ್ಕೂಲ್ಗೆ ಹೋಗಬೇಕು ಅಂಥವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟರ ಲೈಕ್ ಮಾಡಿ. ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ತಿರೋ ಅಂತ ಎಲ್ಲ ಟೀಚರ್ಸ್ಗೂ ಕೂಡ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಈ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಯಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು.